ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಕಡಿಮೆ ಆಗಿದೆ. ಭಾರತದ ಏಟಿಗೆ ಸದ್ಯದ ಮಟ್ಟಿಗೆ ಪಾಕ್ ತಂಡ ಹೊಡೆದಂತ ರೀತಿಯಾಗಿ ಕಂಡು ಬರ್ತಾ ಇದ್ದು, ತಾನು ಸೆರೆ ಹಿಡಿದಿದ್ದಂತ ನಮ್ಮ BSF ಯೋಧ ಏನಿದ್ದ ಆತನನ್ನ ಸದ್ಯ ಇವತ್ತು ಪಾಕಿಸ್ತಾನ ರಿಲೀಸ್ ಮಾಡಿದೆ. ಕಮಕ್ ಗಿಮಕ್ ಎನ್ನದೆ BSF ಯೋಧನ ಬಿಡುಗಡೆ. ಭಾರತ ಪಾಕ್ ನಡುವೆ ಸಂಘರ್ಷ ಆಗ್ತಿರೋ ಹೊತ್ತಲ್ಲೇ PK ಶಾ ಅನ್ನೋ BSF ಯೋಧ ಆಕಸ್ಮಿಕವಾಗಿ ಭಾರತದ ಗಡಿ ದಾಟಿದ್ದ. ಅವರನ್ನ ಬಂಧಿಸಿದ್ದ ಪಾಕಿಸ್ತಾನ ಕಮಕ್ ಕಿಮಕ್ ಎನ್ನದೆ ಎಂದು ಬಿಟ್ಟು ಕಳುಹಿಸಿದೆ. 20 ದಿನಗಳ ಬಳಿಕ ವಾಘಾ ಅಟ್ಟಾರಿ ಗಡಿ ಮೂಲಕ ಯೋಧ ವಾಪಸ್ ಆಗ್ತಿದ್ದಂತೆ ಅವರ ಮನೆಯಲ್ಲಿ ಸಂಭ್ರಮ ಕಂಡಿತ್ತು. सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे। तो आज तो बहुत ही खुशी हुई। सुबह में ही फोन आया था CO साहब का वहाँ से कि देखिए वो PK साहब आ गए हैं, इंडिया आ चुके हैं, टेंशन मत लीजिए, वो एकदम सही सलामत है, आप टेंशन मत लीजिए, बिल्कुल ठीक है। और मेरे हस्बैंड ने भी मुझे वीडियो कॉल किया था, एकदम टोटली वो फिट है, फिजिकली फिट है और बोल रहे थे कि टेंशन मत लो, मैं ठीक हूँ, मैं फ्रेश होके मैं तुमको 3 बजे फोन करता हूँ। जी जरूर, देखिए हमारे सरकार मोदी जी है तो सब चीज पॉसिबल है। ಇನ್ನೊಂದೆಡೆ ರಾಜಸ್ಥಾನ ಗಡಿಯಲ್ಲಿ ನಮ್ಮ BSF ಯೋಧರು ಪಾಕಿಸ್ತಾನ ಸೇನೆಯ ರೇಂಜರ್ ಒಬ್ಬನನ್ನ ಬಂಧಿಸಿದ್ರು. ಇದೀಗ ಪಾಕಿಸ್ತಾನ ಪೂರ್ಣಂ ಕುಮಾರ್ ಶಾ ಅವರನ್ನ ಬಿಡುಗಡೆಗೊಳಿಸಿದ ಬೆನ್ನಲ್ಲೇ ಭಾರತವು ಪಾಕ್ ರೇಂಜರ್ನನ್ನ ಬಿಡುಗಡೆಗೊಳಿಸಿದೆ. ಕದನ ವಿರಾಮ ಬಳಿಕ ಮೊದಲ ಭದ್ರತಾ ಸಂಪುಟ ಸಮಿತಿ ಸಭೆ. ಪಾಕ್ ಮೇಲೆ ದಾಳಿ ಮಾಡಿದ ಬಳಿಕ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆದಿತ್ತು. ಕದನ ವಿರಾಮ ಬಳಿಕ ಇಂದು ಮತ್ತೊಮ್ಮೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮೋದಿ ನಿವಾಸದಲ್ಲೇ ಭದ್ರತೆ ಕುರಿತು ಸಂಪುಟ ಸಮಿತಿ ಸಭೆ ನಡೆದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗಿಯಾಗಿದ್ದ ಸಭೆಯಲ್ಲಿ ಭದ್ರತೆ ಬಗ್ಗೆ ಚರ್ಚಿಸಲಾಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆ LOCಗೆ ಭೇಟಿ ನೀಡಲಿದ್ದಾರೆ. ಗಡಿಯ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜೊತೆಗೆ ನಾಳೆ ಜಮ್ಮು ವಾಯುನೆಲೆಗೂ ಭೇಟಿ ನೀಡಲಿರುವ ರಾಜನಾಥ್ ಸಿಂಗ್ ಶುಕ್ರವಾರ ಭುಜ್ ಏರ್ಬೇಸ್ಗೂ ಭೇಟಿ ನೀಡಲಿದ್ದಾರೆ. ಪಾಕ್ ಜೊತೆ ದಿಢೀರ್ ಕದನ ವಿರಾಮಕ್ಕೆ ಕಾಂಗ್ರೆಸ್ ಆಕ್ಷೇಪ. ಒಂದು ಕಡೆ ಕೇಂದ್ರ ಸರ್ಕಾರ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಿದ್ದೇವೆ ಅನ್ನುತ್ತಿದೆ. ಇತ್ತ ಕಾಂಗ್ರೆಸ್ ಇಂದು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿದ್ದು, ಸಭೆಯಲ್ಲಿ ಇದೇ ವಿಚಾರವಾಗಿ ಚರ್ಚಿಸಿದೆ. ಅಷ್ಟೇ ಅಲ್ಲ, ಹಲವು ಪ್ರಶ್ನೆಗಳನ್ನು ಎತ್ತಿದೆ. ಭಾರತೀಯ ಸೇನೆಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡುತ್ತದೆ. ಆದರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಗುಪ್ತಚರ ಇಲಾಖೆ ವೈಫಲ್ಯ. ಈ ವೈಫಲ್ಯಕ್ಕೆ ಇದುವರೆಗೂ ಯಾರನ್ನು ಹೊಣೆ ಮಾಡಿಲ್ಲಬೇಕೆ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಅಷ್ಟೇ ಅಲ್ಲ, ದಾಳಿಕೋರರು ತಲೆಮರೆಸಿಕೊಂಡಿರೋದು ಕಳವಳಕಾರಿಯಾಗಿದೆ. ಇದರ ಮಧ್ಯೆ ಪಾಕ್ ವಿರುದ್ಧ ಪ್ರತೀಕಾರ ಹಠಾತ್ತನೆ ಅಂತ್ಯವಾಗಿದ್ದು ಆಶ್ಚರ್ಯ ತಂದಿದೆ. ಜೊತೆಗೆ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ ನೀಡಿದ್ದು ಯಾಕೆ, ಹಾಗೂ ಸರ್ವಪಕ್ಷ ಸಭೆಗೆ ಪ್ರಧಾನಿ ಮೋದಿ ಹಾಜರಾಗಲಿಲ್ಲ ಯಾಕೆ ಅಂತ ಪ್ರಶ್ನೆ ಎತ್ತಿದೆ. ಹರೀಶ್, TV9 ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH